ಹೆಲೋ ಗೈಸ್, ವೆಲ್ಕಮ್ ಟು ಗಿವ್ ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡಿಕೊಟ್ಟಿರೋಂಥದ್ದು ಭೈರತಿ ರಣಗಲ್ ಹಾಗೆ ಕಲ್ಕಿ ಹಾಗೇನೆ LCU ಸಿನಿಮ್ಯಾಟಿಕ್ ಯೂನಿವರ್ಸ್ ಬಗ್ಗೆ ಆಗಿರುವಂಥದ್ದು. ನೋಡಿ, ಭೈರತಿ ರಣಗಲ್ ಯಾವುದೇ ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ನ ಪಾರ್ಟ್ ಅಲ್ಲ. ಯಾಕೆಂದರೆ ಇಲ್ಲೇನಾದರೂ ರಣಗಲಲ್ಲಿ ಹೊಸದಾಗಿ ಯಾವುದಾದ್ರು ಕ್ಯಾರೆಕ್ಟರ್ ಎಂಟ್ರಿ ಕೊಟ್ಟು ಅದರದ್ದು ಯಾವುದಾದ್ರು ಸಪ್ರೇಟ್ ಮೂವಿ ಇದ್ದರೆ, ಅದೇ ಯಾಕೆಂದರೆ ಇದು ಆಗುವಂಥ ಚಾನ್ಸಸ್ ಇದೆ, ಅದಕ್ಕೆ ಇದ್ರ ಬಗ್ಗೆ ಹೇಳ್ತಿರೋಂಥದ್ದು. ಆಗ ಇದು ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ ಆಗುತ್ತೆ. ಭೈರತಿ ರಣಗಲ್ ಬಗ್ಗೆ ಮಾತಾಡ್ತಿರುವಂಥದ್ದು. ಅದೀಗ ಕಲ್ಕಿ ಬಗ್ಗೆ ಹೇಳೋದಾದರೆ ಇದು ಪಾರ್ಟ್ 1 ಪಾರ್ಟ್ 2 ರೀತಿ, ಅದೇ ಹೇಳೋದಲ್ಲ, ಪಾರ್ಟ್ಸ್ ರೀತಿ ಹೋಗುವಂಥದ್ದು. ಬಟ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಂತ ಬಂದರೆ ಲೋಕೇಶ್ ಕನಗರ ಸಿನಿಮ್ಯಾಟಿಕ್ ಯೂನಿವರ್ಸ್ ಇಸ್ ದ ಬೆಸ್ಟ್, ಟಾಪ್ ನಾಚ್ ಅಲ್ಲೇ ಇರುವಂಥದ್ದು. ಮಾರ್ವೆಲ್ ಯೂನಿವರ್ಸ್ನ ರೆಫರೆನ್ಸಲ್ಲಿ ತೊಗೊಂಡೇನೆ ಪ್ರತಿಯೊಂದು ನೀವು ಟೈಟಲ್ ಕಾರ್ಡು ಇಂಟ್ರೋ ಎಲ್ಲ ನೋಡ್ತೀರಿ, ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ರೆಫರೆನ್ಸ್ನ ತೊಗೊತಿದ್ದಾರೆ ಅಂತ. ರೆಫರೆನ್ಸ್ ಮಾತ್ರ ಅಲ್ಲ, ನಮ್ಮ ಒಂದು ದೇಸಿ ಟಚ್ನ ಕೊಡ್ತಿದ್ದಾರಲ್ಲ, ಅದು ತುಂಬಾ ಖುಷಿ ಆಗ್ತಿರೋಂಥ ವಿಷಯ. ಹಾಗೆಯೇ ಸ್ಪೈ ಯೂನಿವರ್ಸ್ ಬಗ್ಗೆ ಹೇಳೋದಾದರೆ ಇದರಲ್ಲೂ ಕೂಡ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ. ಆದರೆ ಒಂದೇ ಒಂದು ಮೂವಿ ಇಷ್ಟ ಆಗಿರೋಂಥದ್ದು ವಾರ್ 2 ಮಾತ್ರ ಆಗಿರೋಂಥದ್ದು. ವಾರ್ ಬಗ್ಗೆ ಮಾತಾಡ್ತಿದ್ದೀನಿ. ವಾರ್ 2 ಅಲ್ಲಿ ನಮ್ಮ ಕನ್ನಡ ಆ್ಯಕ್ಟರ್ಸ್ ಕೂಡ ಇದ್ದಾರೆ ಅಂತೆಲ್ಲ ಸ್ಪೆಕ್ಯುಲೇಷನ್ಸ್ ಇದೆ. ನೋಡೋಣ, ಅದು ಅಪ್ಕಮಿಂಗ್ ಡೇಸಲ್ಲಿ ನಾವು ಮಾತಾಡ್ಕೊಳ್ಳೋಣ ಅಂತ ಹೇಳ್ಬೋದು. ನೋಡೋಣ ಈಗ ಅಪ್ಕಮಿಂಗ್ ಡೇಸಲ್ಲಿ ಏನಾಗುತ್ತೆ ಅಂತ ನಾನು ಕೂಡ ನೋಡೋಕೊಟ್ಟಿದ್ದೀನಿ. ಸೊ ಗೈಸ್, ಅದೆಲ್ಲ ಮಾಡಿದೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ ರಣಗಲ್ ಮೂವಿ ಬಗ್ಗೆ ಹೇಳೋದಾದರೆ ನಿಜ ಹೇಳ್ತೀನಿ, ಮೇಕಿಂಗ್ ವಿಡಿಯೋ ನೋಡಿ ನನಗೇನು ಅನ್ನಿಸ್ತಿದೆ ಅಂದರೆ, ಏನು ಗುರು KGFಗೆ ಏನಾದ್ರು ಲಿಂಕ್ ಇಟ್ಟಿದ್ದಾರಾ ಅಂತ. ಆ ರೀತಿ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ನ ನಾವು ನೋಡೋಕೊಟ್ಟಿದ್ದೀವಿ ಅಂತ ಸೆಟ್ನ ನೋಡೋದು ಗೊತ್ತಾಗಿದ್ದು. ಬಟ್ ಏನಿದ್ರು ಜಡ್ಜ್ ಮಾಡಬೇಕು ಅಂದರೆ ನಮ್ಮ ವಕೀಲ್ ಸಾಹಬ್ ಹೇಗೆ ಒಂದು ರೌಡಿಯಾಗಿ ಬದಲಾಗ್ತಾರೆ ಅಂತ ನೋಡಬೇಕು ಅಂದರೆ ನಾವು ಥಿಯೇಟ್ರಿಗೆ ಹೋಗಿ ನೋಡಿದ್ಮೇಲೆ ಡಿಸೈಡ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಈಗ ಜಸ್ಟ್ ದ ಮೇಕಿಂಗ್ ನೋಡಿ ನಮಗೇನು ಅನ್ನಿಸ್ತಿದೆ ಅಂದರೆ ನೆಕ್ಸ್ಟ್ ಲೆವೆಲ್ ಇದೆಯಾ ಅಂತ ಅಲ್ಲ, ಇರಬೇಕು. ಆ್ಯಂಡ್ ಎಲ್ಲ ಡೈರೆಕ್ಟರ್ಸ್ ಕೂಡ ಅವ್ರನ್ನ ಪ್ರೈಸ್ ಮಾಡ್ತಾರೆ. ಈ ರಣಗಲ್ ಡೈರೆಕ್ಟರ್ ಏನಿದಾರಲ್ಲ, ಇವನ್ನ ಪ್ರೈಸ್ ಮಾಡ್ತಾರೆ, ತುಂಬಾ ಮೇಲಿಡ್ತಾರೆ ಅಂತಲೇ ಹೇಳ್ಬೋದು. ಲೈಕ್ ಯಾಕೆ ಅಂದರೆ ಇಲ್ಲೆಲ್ಲರೂ KGF ಇದರಲ್ಲೇ ಇರಬೇಕಾದ್ರೆ ಮಧ್ಯದಲ್ಲಿ ಮಫ್ತಿ ತರ್ತಾರೆ ಇವರು, ಇವ್ರದ್ದೇ ಆಗಿರುವಂಥ ಒಂದು ಫ್ಲೇವರ್ನ ಮೂವಿ ಆಗಿರುವಂಥದ್ದು. ಆ್ಯಂಡ್ ಇದು ತುಂಬಾ ವೈಸ್ ಸೆಲೆಕ್ಷನ್ ಆಗಿರುವಂಥದ್ದು ಕೂಡ ನಮ್ಮ ಶ್ರೀಮುರಳಿ ಅವರಿಗೆ ಆ ಸ್ಕೇಲಲ್ಲಿ ಎಳೆದು ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ತುಂಬಾ ಖುಷಿ ಆಗುತ್ತೆ. ಈ ಮೇಕಿಂಗ್ ವಿಡಿಯೋ ನೋಡಿದಾಗ ನನಗೆ ಏನು ಅನಿಸಿದೆ ಅಂದರೆ, ಓಕೆ, KGFಗೆ ಟಕ್ಕರ್ ಕೊಡುತ್ತೆ ಗುರು ಅಂತ. ಈಗ ನಾವು ಕಲ್ಕಿ ಬಗ್ಗೆ ಮಾತಾಡೋದಾದರೆ ನಿಜವಾಗ್ಲೂ ನನಗೊಂದು ಹಾಲಿವುಡ್ ಮೂವಿಗೆ ಟಕ್ಕರ್ ಅಲ್ಲ, ಅದನ್ನು ಮೀರಿ ನೋಡ್ದಂಗೆ ಆಯಿತು. ಯಾಕೆಂದರೆ ಇಲ್ಲಿ ಬೇರೆ ಯಾವುದೇ ಒಂದು ರೆಫರೆನ್ಸ್ ತೊಗೊಳ್ದೇನೆ, ಕ್ಯಾರೆಕ್ಟರ್ನ ರೆಫರೆನ್ಸ್ ಕೂಡ ತೊಗೊಳ್ದೇನೆ ಅವ್ರದ್ದೇ ಆದಂಥ ಒಂದು ಓನ್ ದುನಿಯಾನ ಅಲ್ಲಿ ಕ್ರಿಯೇಟ್ ಮಾಡಿದರು, ಅವ್ರದ್ದೇ ಆದಂಥ ಓನ್ ವರ್ಲ್ಡನ್ನ ಕ್ರಿಯೇಟ್ ಮಾಡಿದರು. ಆ ಯೂನಿಟ್ಸ್, ಆ ದುಡ್ಡು ಕಲೆಕ್ಟ್ ಮಾಡೋ ರೀತಿ, ಅಥವಾ ಈ ಫಸ್ಟ್ ಹಾಫ್ ನಿಮಗೇನು ಸ್ಲೋ ಕಾಣುತ್ತಲ್ಲ, ಅದು ಕೂಡ ನನಗೆ ಬೋರ್ ಆಗಲಿಲ್ಲ. ಯಾಕೆಂದರೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಆ ರೀತಿ ಇತ್ತು. ನಿಮಗೆ ಎಷ್ಟು ಜನಕ್ಕೆ ಇದು ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೆಕೆಂಡ್ ಹಾಫ್ ಮಾತ್ರ ಅದ್ಭುತವಾಗಿತ್ತು. ಕ್ಲೈಮ್ಯಾಕ್ಸ್ ನನಗೆ ನಿಜ ಹೇಳಬೇಕು ಅಂದರೆ ಫಸ್ಟ್ ಹಾಫಲ್ಲಿ ಸ್ಟಾರ್ಟಿಂಗ್ ಪಾರ್ಟ್ ಇದೆಯಲ್ಲ, ಎಷ್ಟು ಗೂಸ್ಬಂಪ್ ಕೊಡ್ತು ಅಂದರೆ, ಲೈಕ್ ಏನೋ ನಡೀತಿದ್ದೀನಿ, ನಾನು ಎಲ್ಲೋ ಇದ್ದೀನಿ, ಯಾವುದೋ ವರ್ಲ್ಡಲ್ಲಿ ಇದ್ದೀನಿ ಅಂತ ಅನ್ನಿಸ್ತಾ ಇತ್ತು. 3Dಲೇ ನೋಡಿ, 3Dಲೇ ಅದ್ಭುತವಾಗಿರುವಂಥದ್ದು. ಕಲ್ಕಿ ಮೂವಿದ ಬಗ್ಗೆ ಹೇಳೋದಾದರೆ ಇಷ್ಟು ಹೇಳ್ತಿದ್ದೀನಿ. ಇನ್ನೂ ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಬುಜ್ಜಿ ಕ್ಯಾರೆಕ್ಟರ್ ಏನಿದೆಯಲ್ಲ, ಅದಂತೂ ನೆಕ್ಸ್ಟ್ ಲೆವೆಲ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಆ ಒಂದು AI ಏನಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಬುಜ್ಜಿ ಅಂತ, ಅದ್ರ ಫುಲ್ ಫಾರ್ಮ್ ಏನೋ ಇದೆ. ಸೊ ಆ ಒಂದು ಕ್ಯಾರೆಕ್ಟರ್ ಕೂಡ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಅದಕ್ಕೂ ಮೊದಲು ಈ ಒಂದು ಆ್ಯನಿಮೇಷನ್ ಸೀರೀಸ್ ಇದೆಯಲ್ಲ, ಒಂದು ಎರಡು ಎಪಿಸೋಡೇನೇ ಆಗಿದೆ ಅಷ್ಟೇ, ಅದು ನೋಡಿ. ಯಾಕೆಂದರೆ ಅದು ನೋಡಿದ್ರೇ ಗೊತ್ತಾಗುತ್ತೆ ಇವರ ಕನೆಕ್ಷನ್ ಯಾಕಿಷ್ಟು ಸ್ಟ್ರಾಂಗ್ ಅಂತ ನಿಮಗೆ ಗೊತ್ತಾಗುತ್ತೆ. ಬುಜ್ಜಿದು ಮತ್ತು ಅವರ ಮಾಸ್ಟರ್ ಭೈರವಂದು ಒಂದು ಯೂನಿವರ್ಸ್ ಫಸ್ಟ್ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿದ್ದು ಲೋಕೇಶ್ ಕನಗರ ಸಿನಿಮ್ಯಾಟಿಕ್ ಯೂನಿವರ್ಸ್ ಆಗಿರುವಂಥದ್ದು. ಪ್ರತಿಯೊಂದು ರೆಫರೆನ್ಸ್ ಮಾರ್ವೆಲ್ಗೆ ಹೋಗುತ್ತೆ, ಆದರೆ ಅದಕ್ಕೊಂದು ಟಚ್ ಇದೆ ಅಂತಲೇ ಹೇಳ್ಬೋದು. ಮೊದಲೇ ಹೇಳಿದಾಗೆ ಈಗ ವಿಷಯ ಮಾತಾಡೋಕೊಟ್ಟಿರುವಂಥದ್ದು. ಆ್ಯಂಡ್ ಅದರಲ್ಲೂ ಕೂಡ ವ್ಯಾಲ್ಯೂಬಲ್ ಮೆಸೇಜ್ನ ಒಂದು, ಆಮೇಲೆ ಲೈಕ್ ಅವ್ರದ್ದೆಲ್ಲ ಕಂಪ್ಲೀಟ್ ಅಗೇನೆಸ್ಟ್ ಇರುವಂಥದ್ದೇನೆ, ಡ್ರಗ್ ಬಸ್ನ ಅಗೇನೆಸ್ಟೇ ಆಗಿರುವಂಥದ್ದು. ಸೊ ಈ ಡ್ರಗ್ಸ್ನ ನಿಲ್ಲಿಸಬೇಕು ಇಂಡಿಯಾದಲ್ಲಿ ಅಂತ ಆ ಒಂದು ಯೋಚನೆ ಎಲ್ಲ ಪ್ರತಿಯೊಂದು ಮೂವಿ ನಡೀತಿರುವಂಥದ್ದು ಆ ಯೂನಿವರ್ಸೇ ಆಗಿದೆ ಗುರು. ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆಯೇ ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಒಂದು ಶಾರ್ಟ್ ಯೂಟ್ಯೂಬಿಗೆ ಬಿಡ್ಬೋದು, ಅಥವಾ ಈಗ ಭೈರವ ಬುಜ್ಜಿ ಇದೆಯಲ್ಲ, ಆ ರೀತಿ ಒಂದು ಸಬ್ಸ್ಕ್ರಿಪ್ಷನ್ ರೀತಿ ಒಂದು ಶಾರ್ಟ್ ವೀಡಿಯೋನ ನಾವು ಆದಷ್ಟು ಬೇಗ ನೋಡಬಹುದು. ಈಗ ಸದ್ಯಕ್ಕಿರುವಂಥ ಅಪ್ಡೇಟ್ ಅದು. ಯಾಕೆಂದರೆ ನಿಮಗೆ ಈ ಲೋಕೇಶ್ LCU ಪಾರ್ಟ್ ಎಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿಂದ ಅಂತ ಗೊತ್ತಾಗಬೇಕಲ್ಲ. ನನಗೆ ಗೊತ್ತಿರೋಂಗೆ ಕೈದಿಂದನೇ ಸ್ಟಾರ್ಟ್ ಆಗುವಂಥದ್ದು. ಅವನು ಹೇಳ್ತಾನಲ್ಲ ಸಂಬಂಧ ಇருக்கு ಅಂತ, ಅದು ಹೇಗೆ ಅಂತ ನಮಗೆ ಗೊತ್ತಾಗಬೇಕು ಅಂದರೆ LCUನ ಒಂದು ಪಾರ್ಟ್, ಒಂದು ಲೈಕ್ ಶಾರ್ಟ್ ವೀಡಿಯೋ ಸ್ಟಾರ್ಟಿಂಗ್ ಪಾರ್ಟ್ನ ನಾವು ನೋಡಲೇಬೇಕಾಗುತ್ತೆ. ಆ್ಯಂಡ್ ಅದು ಶಾರ್ಟಾಗಿ ಇರುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ಯಾಕೆಂದರೆ ಅವ್ನು ಮೆನ್ಷನ್ ಮಾಡಿದಷ್ಟು ಶಾರ್ಟ್ ಅಂದರೆ, ನಾನು ಹಬ್ಬ ಅಂದರೆ ಒಂದು 40 ಮಿನಿಟ್ಸ್ ಇರುತ್ತೆ, ಒಂದು 2 ಎಪಿಸೋಡ್ ಮಾಡಿ ಬಿಡ್ಬೋದು ಅಂತ ಅಂದರೆ, ಅವನು ಆಲ್ರೆಡಿ ಒಂದು ಕೈದಿ, ಅವನಿಗೆ ಆದಷ್ಟು ಎಮೋಷನ್ ಸೆಂಟಿಮೆಂಟಲ್ ಕ್ಯಾರೆಕ್ಟರ್ ಅದು. ನನಗೆ
ನೆಮ್ಮದಿಯಾಗಿರೋಕ್ಕೆ ಬಿಡಿ, ನಾನು ಯಾರು ಸವಾಸಕ್ಕೂ ಹೋಗಲ್ಲ. ಆದರೆ ಅವ್ರು ನೆಮ್ಮದಿ ಕೆಡಿಸಿದ್ರೆ ಅವ್ರು ಯಾರನ್ನೂ ಬಿಡಲ್ಲ. ಅದು ನಾವು ಆಲ್ರೆಡಿ ಕೈದಿ 1 ಮೂವಿಯಲ್ಲಿ ನೋಡಿರೋವಂಥದ್ದು. ಈಗ ಲಿಯೋ ಕ್ಯಾರೆಕ್ಟರ್ ಹೇಗೆ ಅಂದರೆ, ಆಲ್ರೆಡಿ ತುಂಬಾ ತಪ್ಪು ಮಾಡ್ತಾ ಇರೋದು ಯಾರು ಗೊತ್ತಾ? ರೋಲೆಕ್ಸ್ ಕ್ಯಾರೆಕ್ಟರ್ ಇದೆಯಲ್ಲ, ಅದು ತಪ್ಪು ಮಾಡ್ತಾನೇ ಇದೆ. ಇನ್ನು ವಿಕ್ರಮ್ 2 ಮೂವಿಲಿರುವಂಥ ಕ್ಯಾರೆಕ್ಟರ್. ಆದರೆ ವಿಕ್ರಮ್ 2 ಅಂತೀನಿ, ವಿಕ್ರಮಲ್ಲಿರುವಂಥ ಕ್ಯಾರೆಕ್ಟರ್ ಈಗ ಆಲ್ರೆಡಿ ತಪ್ಪು ಮಾಡಿ ಅದನ್ನು ಪ್ರಾಯಶ್ಚಿತ್ತ ಪಡೋದಕ್ಕೋಸ್ಕರನೇ ಲಿಯೋ ಕ್ಯಾರೆಕ್ಟರ್ ಇರುವಂಥದ್ದು. ಸೊ ಈ ಲಿಯೋ ಕ್ಯಾರೆಕ್ಟರ್ ಏನಿದೆಯಲ್ಲ, ಎಲ್ಲದಕ್ಕಿಂತ ಸ್ಟ್ರಾಂಗೆಸ್ಟ್ ಕ್ಯಾರೆಕ್ಟರ್. ಯಾಕೆಂದರೆ ನನ್ನ ಸುದ್ದಿಗೆ ಬರಬೇಡಿ, ನಾನೀಗ ನಾನಾಯಿತು, ನನ್ನ ಫ್ಯಾಮಿಲಿ ಆಯಿತು ಅನ್ನೋದಷ್ಟೇ ಇರೋವಂಥದ್ದು. ಆದರೆ ಎಲ್ಲರೂ ಹೋಗಿ ಇವ್ರನ್ನೇ ಕೆಣಕ್ತಿದ್ದಾರಲ್ಲ, ಇದೇ ಈ ಮೂವಿಯ ಒಂದು ಕಂಪ್ಲೀಟ್ ಟ್ವಿಸ್ಟ್ ಆ್ಯಂಡ್ ಟರ್ನ್ ಆಗಿರುತ್ತೆ. ಏನೇನಾಗ ಕೊಟ್ಟಿದೆ ಅಂತ ನಾವು ನೋಡೋಕೊಟ್ಟಿದ್ದೀವಿ. ಲೈಕ್ ಲೋಕೇಶ್ ಅವರ ಥಿಂಕಿಂಗ್ ಏನು ಆ್ಯಂಡ್ ತಮಿಳ್ ಮೂವಿಯ ಹಿಸ್ಟ್ರಿ ಏನು, ಅದ್ರ ಜೊತೆಗೆ ಈ ಒಂದು ಯೂನಿವರ್ಸ್ನ ಹೇಗೆ ಕ್ರಿಯೇಟ್ ಮಾಡಿದ್ದಾರೆ ಅಂತ ಒಂದು ಸಪ್ರೇಟ್ ವೀಡಿಯೋ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಇಷ್ಟು. ನಿಮ್ಮಲ್ಲಿ ಕಲೆಕ್ಟ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸೊ ಕೀಪ್ ವಾಚಿಂಗ್. ಲವ್ ಯು ಆಲ್. ಪೀಸ್.